ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ವಿದ್ಯಾರ್ಥಿಗಳು PUC ರಿಸಲ್ಟ್ ಸಲುವಾಗಿ ಕಾಯ್ತಾ ಇದ್ದಾರೆ ಮತ್ತು ಎಲ್ಲ ಥರದಂಥ ಒಂದು ಗೂಗಲ್ ಒಳಗಡೆ ಸರ್ಚ್ ಮಾಡ್ತಾ ಇದ್ದಾರೆ, ವೆಬ್ಸೈಟ್ಗಳನ್ನು ನೋಡ್ತಾ ಇದ್ದಾರೆ. ಸೊ ನಾನು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ವೆಬ್ಸೈಟಲ್ಲಿ ಕೂಡ ನೋಡ್ತಾ ಇದ್ದೀನಿ. ಬಟ್ ಯಾವುದೇ ಥರದಂಥ ಒಂದು ಇನ್ಫಾರ್ಮೇಷನ್ಸ್ ಕೂಡ ಗೌರ್ಮೆಂಟ್ ವೆಬ್ಸೈಟಲ್ಲಿ ಕೂಡ ಇಲ್ಲ. ಆದರೆ ಪ್ರತಿ ವರ್ಷ ಏನಾಗುತ್ತೆ ಅಂತಂದರೆ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮೊದಲು ಒಂದಿನ ಮೊದಲು ಒಂದು ಡೇಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಆಫಿಷಿಯಲಿ ಗೌರ್ಮೆಂಟ್ ಥ್ರೂನೇ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಏನು ಮಾಡ್ತಾರೆ ಅಂತಂದರೆ ಕಾನ್ಫರೆನ್ಸ್ ಮಾಡ್ತಾರೆ. ಮೊದಲು ಕಾನ್ಫರೆನ್ಸ್ ಮಾಡಿ ಆಮೇಲೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡುವಂಥ ಪದ್ಧತಿ ಪ್ರತಿ ವರ್ಷ ಇದೆ. ಬಟ್ ಇನ್ನೂವರೆಗೂ ಕೂಡ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಆದರೂ ಕೂಡ ನಾನು ಗೂಗಲ್ ಮಾಡಿ ನೋಡಿದಾಗ ಅಲ್ಲಿ ಒಂದು ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಸೊ ಇಲ್ಲಿ ನೋಡ್ಬೋದು, ಹಿಂದೂಸ್ತಾನ್ ಟೈಮ್ಸ್ ನ್ಯೂಸ್ ಪೇಪರ್ ಒಳಗಡೆ ಒಂದು ಆರ್ಟಿಕಲನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ PUC ರಿಸಲ್ಟ್ಸ್ ಏಪ್ರಿಲ್ 10ನೇ ತಾರೀಕಿಗೆ, ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಏನು ಮಾಡ್ಬೋದು, ಅನೌನ್ಸ್ಮೆಂಟ್ ಆಗುತ್ತೆ. 11 ಗಂಟೆಗೆ ನೀವು ನೋಡ್ಕೊಳ್ಬೋದು ಅಂತ ಇಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಈ ಒಂದು ಹಿಂದೂಸ್ತಾನ್ ಟೈಮ್ಸ್ ಅವ್ರ ಪ್ರಕಾರ ನಾಳೆಗೆ ಏನಾಗುತ್ತೆ ಅಂತಂದರೆ ಇದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರ ಪ್ರಕಾರ ನೋಡ್ಬೋದು, ಇಲ್ಲಿ ಅಪ್ಡೇಟ್ ಆಗಿರುವಂಥದ್ದು 9 ಏಪ್ರಿಲ್ 2024 4:53 PM ಅಂತಂದರೆ ಸಂಜೆಗೆ ಅಪ್ಡೇಟ್ ಆಗಿರುವಂಥದ್ದು. ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ ಡೇಟು ಏಪ್ರಿಲ್ 10, 2024 ಅಂತಿದೆ. 10 ಗಂಟೆಗೆ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಇವ್ರ ಪ್ರಕಾರ 10 ಗಂಟೆಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಬೇರೆ ವೆಬ್ಸೈಟ್ಗಳು ಬೇರೆ ರೀತಿಯಾದಂತ ಹೇಳ್ತಾ ಇದ್ದಾವೆ. ಬಟ್ ಫೈನಲಿ ಆಗೋದು ಏನಂತಂದರೆ ನೀವು ಗೌರ್ಮೆಂಟ್ ವೆಬ್ಸೈಟನ್ನೇ ನೋಡ್ತಾ ಇರಬೇಕು. ಗೌರ್ಮೆಂಟ್ ವೆಬ್ಸೈಟ್ ಏನು ಹೇಳುತ್ತೆ ಅದೇ ಫೈನಲ್ ಆಗುತ್ತೆ. ಬಟ್ ನಾನು ಆಗಲೇ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಸೊ ಅದು ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ ಹಾಕಿದ್ರು, ಏನಂದರೆ ಈ ಥರ ವೆಬ್ಸೈಟಲ್ಲಿ ತೋರಿಸ್ತಾ ಇದೆ. ಸೊ ಏನಂದರೆ 20 ತಾರೀಕಿಗೆ 21 ತಾರೀಕಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ನಿಜಾನ ಅಂತ ಕೇಳಿದ್ದಕ್ಕೆ ನಾನು ವಿಡಿಯೋ ಮುಖಾಂತರ ನಿಮಗೆ ಹೇಳಿದ್ದೆ. ಸೊ ಅದು ಏನಂದರೆ ಪ್ರೈವೇಟ್ ವೆಬ್ಸೈಟಲ್ಲಿ ಬಂದಿರುವಂಥ ವಿಷಯ. ಯಾವುದಕ್ಕೂ ಕೂಡ ನೀವು ಗೌರ್ಮೆಂಟ್ ವೆಬ್ಸೈಟನ್ನು ನೋಡ್ತಾ ಇರಬೇಕು ಅಂತ ಒಂದು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ಈಗ ಕೂಡ ಹೇಳ್ತಾ ಇದ್ದೀನಿ, ಇದು ಕೂಡ ಏಪ್ರಿಲ್ 10 ಅಂತ ಹೇಳ್ತಾ ಇದ್ದಾರೆ. ಆದರೆ ಗೌರ್ಮೆಂಟಿಂದ ಇನ್ನೂವರೆಗೆ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಇನ್ನೂ ಈಗ ಸದ್ಯ ನೋಡಿದಾಗ ನಾವು ವಿಡಿಯೋ ಮಾಡ್ತಾಯಿರೋದು 5 ಗಂಟೆಗೆ ವಿಡಿಯೋ ಮಾಡ್ತಾಯಿರೋದು. ಇಷ್ಟೊತ್ತಿಗೆ ಅನೌನ್ಸ್ಮೆಂಟ್ ಆಗಬೇಕಿತ್ತು, ಬಟ್ ಆಗಿಲ್ಲ ಅಂತಂದರೆ ಸೊ ನಾಳೆಗೆ ಆಗ್ಬೋದು. ನಾಳೆ ಬೆಳಗ್ಗೆ 10 ಗಂಟೆಗೆ ಯಾಕಂದರೆ ಇವತ್ತು ಗೌರ್ಮೆಂಟ್ ರಜೆ ಇರೋದ್ರಿಂದ ಆಗಿಲ್ಲ ಅನೌನ್ಸ್ಮೆಂಟ್ ಮಾಡಲಿಕ್ಕೆ. ನಾಳೆಗೆ ಅಫಿಷಿಯಲಿ ವರ್ಕಿಂಗ್ ಡೇ ಇದೆ. ನಾಳೆಗೆ ಅನೌನ್ಸ್ಮೆಂಟ್ ಮಾಡ್ತಾರೋ ಅಥವಾ ಅದು ನಾಡ್ದು ಮಾಡ್ತಾರೋ ಅನ್ನೋದನ್ನು ಗೌರ್ಮೆಂಟ್ನವರೇ ಡಿಸೈಡ್ ಮಾಡೋದು. ಬಟ್ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಥರ ಅಂತ ಒಂದು ಕ್ಲಾರಿಟಿ ಇನ್ನೂರಿಗೆ ಬಂದಿಲ್ಲ.